ನಾವಿಲ್ಲಿ ಇಟ್ಕಲ್ಪುರದಿಂದ ಇವಾಗ ಕರ್ತನ್ ಮಲೆ ಕಡೆ ಹೊರಡೋಣ. ನಾನು ಬ್ಯಾಕ್ ಸೈಡ್ ಇದರಿಂದ ಬರ್ತಾ ಇರೋಂಥದ್ದು. ಓಕೆ, ಇಲ್ಲಿಂದ ಬರೀ 6.2 ಕಿಲೋಮೀಟ್ರ್ ಐತೆ. 14 ನಿಮಿಷ ತೋರಿಸ್ತಾ ಇದೆ ನೋಡಿ ಹಿಂದ್ಗಡೆಯಿಂದಾನೆ. ನಾನು ಫ್ರಂಟ್ ಗೇಟಿಂದ ಹೋದೆ, ಅಲ್ಲಿಂದ ಕೊಡಲಿಲ್ಲ. ಇವಾಗ ನಾವು ಇಟ್ಕಲ್ಪುರದಿಂದ ಹೋಗ್ತಾ ಇರೋಂಥದ್ದು. ಹೋದ ಸಂಚಿಕೆಯಲ್ಲಿ ನೀವು ಇಟ್ಕಲ್ಪುರ ನೋಡಿದ್ರಿ, ಆಮೇಲೆ ನಮ್ಮ ಮುದ್ದಿನ ಪಾಲ್ಯನೂ ನೋಡಿದ್ರಿ. ಅಲ್ಲೂ ಮಸ್ತ್ ಐತೆ. ಅಲ್ಲಿ 62 ಟವರ್ಸ್ ಬರುತ್ತೆ. ಅಲ್ಲಿ 992 ಫ್ಲ್ಯಾಟ್ಗಳು ಬರುತ್ತೆ. ಇಲ್ಲಿ ಬಂದು ಇಲ್ಲೂ ಅಷ್ಟೇ ರೀ, 11 ಬ್ಲಾಕ್ಸ್ ಅಂತ ಹೇಳ್ತಾರೆ. 11 ಬ್ಲಾಕ್ಸ್ ಅಂದರೆ ಒಂದು ಬ್ಲಾಕ್ಗೆ 2 ಟವರ್. ಒಂದು ಟವರ್ಗೆ ಸ್ಟ್ರೈಟ್ ಹೋಗಿ ಇಲ್ಲೇ ಲೆಫ್ಟ್ ಹೋಗ್ಬೇಕು ನೋಡಿ. ಸ್ಕೂಲ್ ಬಸ್ಸಸ್ ಎಲ್ಲ ಹೋಗ್ತಾ ಇದೆ. ಬರೀ 5.5 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ. ಕಾಕುಲು ರೋಡು ಸೇಮ್ ನಾನು ಹೇಳಿದ್ನಲ್ಲ, ಕಾಕುಲು ರೋಡ್ಗೆ ಹೋಗಬೇಕು. ಇಲ್ಲಿಂದ ಕಾಕುಲು ರೋಡ್ಗೆ ಹೋಗ್ಬಿಟ್ಟು ಈಗ ಸ್ವಲ್ಪ ಹೆಡ್ಲಾಂಗ್ ನೋಡಿ. ಇದು ಕಾಕುಲ ರೋಡ್ ಮೇನ್ ರೋಡ್ ಇದು. ಇಲ್ಲಿಂದ ನೀವು ಲೆಫ್ಟ್ ಹೋದರೆ 5.2 ಕಿಲೋಮೀಟ್ರ್ ಬರುತ್ತೆ ನಿಮಗೆ. ಗಾಡಿ ಓಡಿಸುವಾಗ ಸ್ವಲ್ಪ ಹುಷಾರು. ಈ ಟಿಪ್ಪರ್ಗಳ ಹತ್ರ ಅಕ್ಕಪಕ್ಕನೂ ಓಡಾಡ್ಬಿಡಿ, ಸ್ವಲ್ಪ ದೂರದಲ್ಲಿ ಇರಲಿ. ಹೋಗಲಿ. ಹೋಗಪ್ಪ ಪುಣ್ಯಾತ್ಮ, ಹೋಗು. ಕಾಕೋಲು ರೋಡ್ ಇಲ್ಲಿಂದ 5.2 ಕಿಲೋಮೀಟ್ರ್, 11 ನಿಮಿಷ ಒಂದು ತಲುಪ. ಇರಲಿ 22 × 16 ಅಂತ ಹಾಕಿ 352 ಏನೋ ಮನೆ ಬರುತ್ತೆ. 352 ಫ್ಲ್ಯಾಟ್ಗಳು ಬರುತ್ತೆ ರೀ. ಏನು ಬ್ಯೂಟಿಫುಲ್ಲಾಗಿ ಕಟ್ಟೋರು ರೀ ಇಟ್ಕಲ್ಪುರ. ಹಂಗೇ ಮುದ್ದೇನಹಳ್ಳಿನಲ್ಲೂ ಅಷ್ಟೇ 992 ಅಲ್ಲಿ ಹಾಕಿ 62 × 16 ಹಾಕಿ 62 ಟವರ್ಸ್ ಬರುತ್ತೆ. ಟೋಟಲ್ 992 ಫ್ಲ್ಯಾಟು. ಅಬ್ಬಬ್ಬಬ್ಬ ಸಖತ್ತಾಗೈತೆ. ಅದನ್ನು G+3ನೇ. ಇಟ್ಗೇನಹಳ್ಳಿನಲ್ಲೂ G+3ನೇ. ನಾನು ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಕರ್ತನ್ ಮಲೆ. ಇಲ್ಲಿಗೆ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ. ಪ್ರತಿಯೊಂದು ವಿಚಾರನೂ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ದಯವಿಟ್ಟು. ಆಮೇಲೆ ಪ್ರತಿ ಸತಿ ಎಪಿಸೋಡ್ ಹಾಕಿದಾಗ ಪ್ರತಿಯೊಬ್ಬರಿಗೂ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ, ಕೆಳಗಡೆ ಹೈಪ್ ಬಟನ್ ಅಂತ ಒಂದಿರುತ್ತೆ. ನೀವು ಏನು ವೀಡಿಯೋ ನೋಡ್ತಾ ಇರ್ತೀರಲ್ಲ, ಅಲ್ಲಿ ಹೈಪ್ ಬಟನ್ ಅಂತ ಇರುತ್ತೆ. ಆ ಹೈಪ್ ಬಟನ್ನ ಸ್ವಲ್ಪ ಒತ್ತಿದ್ರೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಅದಕ್ಕೇನು ಕಾಸು ಖರ್ಚಾಗಲ್ಲ, ಬಟ್ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅಂತ ಅಷ್ಟೇ. ಮಾಡಿದಾರಪ್ಪ, ಏನೋ ಮಾಡಿದ್ದಾರೆ ಅಂತ. ಆಮೇಲೆ ಪ್ರತಿಯೊಬ್ಬರಿಗೆ ಒಂದು ತಿಂಗಳಿಗೆ ಒಂದು 5 ಸತಿ ನೀವು ಹೈಪ್ ಕೊಡೋ ಅಷ್ಟು ನಿಮಗೆ ಸಾಮರ್ಥ್ಯ ಕೊಟ್ಟಿರ್ತಾರೆ ಯೂಟ್ಯೂಬಲ್ಲಿ. ಸೊ ದಯವಿಟ್ಟು ಹೈಪ್ ಬಟನ್ನ ಒತ್ತಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಹೌದಪ್ಪ, ಏನೋ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಜನಗಳು ಹೈಪ್ ಕೊಡ್ತಾಯಿದ್ದಾರೆ ಅಂತ ಅಂದು ಯೂಟ್ಯೂಬ್ ಕಡೆಯಿಂದ ಇನ್ನೊಂದು 4 ಜನಕ್ಕೆ ಹೋಗುತ್ತೆ. ಆಮೇಲೆ ನಮ್ಮ ವೀಡಿಯೋಗಳಲ್ಲಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮದೇನಾದರೂ ಯೂಟ್ಯೂಬ್ ಚಾನಲ್ ಇದ್ದು ನೀವು ಅದನ್ನು ಕೆಳಗಡೆ ರೀಮಿಕ್ಸ್ ಬಟನ್ ಅಂತ ಇದೆ, ನೀವು ರೀಮಿಕ್ಸ್ ಮಾಡು ಸಹ ನಿಮ್ಮ ಯೂಟ್ಯೂಬ್ ಚಾನಲಿಂದ ನೀವು ಅದನ್ನು ಹಾಕ್ಕೊಂಡು ನಿಮಗೂ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆವಾಗ ನಿಮಗೂ ಹೆಲ್ಪ್ ಆದಂಗೆ ಆಗುತ್ತೆ. ಆಮೇಲೆ ನಮ್ಮ ಕಡೆಯಿಂದ ನೀವು ಬೇಕಾಗಿರೋಂಥ ಮಾಹಿತಿನ ಬೇರೆಯವ್ರಿಗೆ ಹಂಚ್ದಂಗೂ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ಲು ನೀವು ಬೆಳೆಸ್ದಂಗೆ ಆಗುತ್ತೆ. ದಯವಿಟ್ಟು ರೀಮಿಕ್ಸ್ ಅನ್ನೋ ಒಂದು ಬಟನ್ ಕೆಳಗಡೆ ಇದೆ, ಅದನ್ನು ಸಹ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ನಾನು ಅದಕ್ಕೆ ರೀಮಿಕ್ಸ್ನ ಅದನ್ನು ಆನ್ ಮಾಡಿಬಿಟ್ಟಿದ್ದೀನಿ. ಪ್ರತಿಯೊಬ್ಬರೂ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ರೀಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ನಿಮ್ಮ ಶಾರ್ಟ್ಸಲ್ಲೇ ಆಗಲಿ ಇಲ್ಲ ಲಾಂಗ್ ವೀಡಿಯೋಸಲ್ಲೇ ಆಗಲಿ, ಲಾಂಗ್ ವೀಡಿಯೋಸ್ ಆಗೋಲ್ಲ, ರೀಮಿಕ್ಸಲ್ಲೆಲ್ಲ ಶಾರ್ಟ್ ವೀಡಿಯೋಸನ್ನೇ ನೀವು ರೀಮಿಕ್ಸ್ ಮಾಡಿ ಹಾಕೊಬೋದು. ಹಾಕ್ಕೊಂಡಾಗ ನಿಮ್ಮ ಚಾನಲ್ಗೂ ಸಹ
ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಪ್ಲಸ್ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ, ಇನ್ನು ಜನಗಳಿಗೆ ವಿಚಾರಗಳು ಗೊತ್ತಾದಂಗೆ ಆಗುತ್ತೆ. ಇಲ್ಲಿಂದ 3.6 ಕಿಲೋಮೀಟ್ರ್ ಇದೆ, ಭಾಳ ದೂರ ಏನಿಲ್ಲ. ಇನ್ನು 9 ನಿಮಿಷದಲ್ಲಿ ನಾವು ಕಡತನ ಮಲೆ, ಭಾಳ ಚೆನ್ನಾಗಿದೆ ಜಾಗ, ಅಲ್ಲಿಗೆ ನಾವು ಹೋಗ್ತಾ ಇರೋಂಥದ್ದು. ಇಲ್ಲಿಂದ ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟು ಸಹ ಹತ್ರನೇ ಆಗುತ್ತೆ, ಏನು ಜಾಸ್ತಿ ದೂರ ಇಲ್ಲ. ಅಂದರೆ ಇದು ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಹೋಗುತ್ತೆ. ಕಾಕೋಲು ಅಂತ ನಾನು ಏನು ರೋಡ್ ಹೇಳಿದ್ನೋ ಅಲ್ಲಿಂದ ನೀವು ಬರ್ಬೋದು. ನಾನಿದು ಶಾರ್ಟ್ಕಟ್ಟಲ್ಲಿ ನಾನು ಕರ್ಕೊಂಡ್ಬರ್ತಾ ಇರೋದು, ಶಾರ್ಟ್ಕಟ್ಟಲ್ಲಿ. ಈಗ ನಾನು ತೋರಿಸ್ತೀನಿ. ರೋಡ್ಗಳೆಲ್ಲ ಭಾಳ ಚೆನ್ನಾಗಿದೆ, ಎಲ್ಲ ಡೆವಲಪ್ ಆಗಿರೋಂಥ ಏರಿಯಾ ಇದು. ನೋಡಿ ತೋರಿಸ್ತಾ ಇದ್ದೀನಿ, ಭಾಳ ಚೆನ್ನಾಗಿದೆ. ಅಮ್ಮ ಇದೊಂದು ನಂಪು ಸಾಣಿ. ಹೊಟ್ಟೆ ಹಸಿತಾ ಇದೆ, 5 ಗಂಟೆ ಆಗೋಯ್ತು. ಬೆಳಗ್ಗೆ ತಿಂದಿದ್ದು ಟಿಫನು. ಇಲ್ಲಿ ಯಾವುದು ಹೋಟ್ಲುಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ನಮಗೆ. ಸ್ವಲ್ಪ ನಾವು ಸಿಟಿ ಒಳಗಡೆಗೆ ಹೋದರೆ ಹೋಟ್ಲುಗಳು ಸಿಗ್ತದೆ. ಕಾಲೇಜಸ್ಸು ಮೆಡಿಕಲ್ಗೆ ಏನು ತೊಂದರೆ ಇಲ್ಲ ಇಲ್ಲಿ. ಇಲ್ಲಿಂದ ರೈಟ್ ಸೈಡ್ಗೆ ಹೋಗಬೇಕು. ಇದು G+3ನೇ ಇರಬೇಕು, ಯಾಕಂದರೆ ನಾನು ಇಲ್ಲಿ ನನಗೆ ಕಾಣಿಸ್ತಾ ಇದೆ, ಬಟ್ ಇನ್ನೂ ಒಳಗಡೆ ಇದೆ. ಅದು ಯಾವುದೋ ಒಳ್ಳೆ ರೆಸಾರ್ಟ್ ಇದೆ. ಓಹೋ, ಏನ್ರಿ ಇದು? ವಿಲಾಗಳು ಇದೆಲ್ಲ, ಸ್ಪ್ಯಾನಿಷ್ ವಿಲಾಸ್. ಅಲ್ಲೈತೆ ನೋಡಿ, ಕಾಣ್ತಾ ಇದೆ. ಇದು G+3ನೇ ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆ. ರೆಡಿ ಟು ಮೂವ್ ಅನ್ನೋ ಥರ ಇತ್ತು. ಏನು ಮಾಡೋದು ಈಗ ಅಂತಾರೆ. ಇಲ್ಲೈತೆ ಪಾಪ ಅವ್ರಿಗೆ. ಇವಾಗ ನಾನು ಇದನ್ನು ಬುಕ್ ಮಾಡ್ಕೊಳ್ಳ. ಹಾಂ, ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.